ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರು ಹೋಗಿದ್ದ ವ್ಲಾಗ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಮಮ್ಮಿ ಮನೇಲಿ ಇರೋ ಖುಷಿನೇ ಬೇರೆ ಅಲ್ವಾ. ನಮ್ಮ ಮಮ್ಮಿ ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಮಾಡ್ತಾರೆ. ಇದು ರೆಸಿಪಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಮಾಡಿ ಅಷ್ಟೇ ಸಾಫ್ಟಾಗಿ ಬರುತ್ತೆ. ನಮ್ಮ ಮಮ್ಮಿ ಮಾಡೋ ಚಟ್ನಿ ಸಾಂಬಾರಂತೂ ಇನ್ನು ಬೇರೆ ಲೆವೆಲ್. ನನಗಂತೂ ತುಂಬಾ ಇಷ್ಟ. ಬಂದಾಗ ಮಮ್ಮಿ ಫಸ್ಟ್ ಇಡ್ಲಿ ಮಾಡೋ ಅಂತ ಹೇಳ್ತೀನಿ ನಾನು. ಸೊ ಹುಬ್ಳಿಗೆ ಬಂದಮೇಲೆ ನಾನು ನಮ್ಮ ಮಮ್ಮಿ ಹೇಳಿದ ರೆಸಿಪಿಯಲ್ಲೇ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮಮ್ಮಿ ಮತ್ತು ಅದೇ ಹಿಟ್ಟಿಂದ ತಟ್ಟೆ ಇಡ್ಲಿ ಮಾಡ್ತಾರೆ. ತುಂಬಾ ಸಾಫ್ಟಾಗಿ ಟೇಸ್ಟಾಗಿ ಬರುತ್ತೆ. ಏನಿಲ್ಲ, 1 ಗ್ಲಾಸು ಸೊಸೈಟಿ ಅಕ್ಕಿ, 2 ಗ್ಲಾಸು ರಾ ರೈಸ್. ನಾರ್ಮಲಿ ನಾವು ರೈಸ್ ಇರ್ತೀವಲ್ಲ, ಅದು ರಾ ರೈಸು 2 ಗ್ಲಾಸು, 1 ಗ್ಲಾಸು ಉದ್ದಿನಬೇಳೆ, 1-2 ಹಿಡಿ ಅವಲಕ್ಕಿ, ಸ್ವಲ್ಪ ಅನ್ನ. ಚೆನ್ನಾಗಿ ಎಲ್ಲ ನೆನೆಸಿಟ್ಬಿಟ್ಟು ಅನ್ನ ನಾವು ನೈಟ್ ರುಬ್ಬೋಕ್ಕೆ ಮುಂಚೆ ಹಾಕ್ಕೋಬೋದು. ಬೇರೆ ಎಲ್ಲನೂ ಬೆಳಗ್ಗೆನೇ ನೆನೆಸಿಟ್ಬಿಟ್ರೆ ನೈಟು ನಾವು ರುಬ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಮಾಡಿ. ಈಗ ನಾವೆಲ್ಲ ತೃಪ್ತಿಯಿಂದ ಟಿಫಿನ್ ಮಾಡ್ತಾಯಿದ್ದೀನಿ. ನಾನಂತೂ ನಾವು ನಾರ್ಮಲಿ ರವೆ ಇಡ್ಲಿ ಮಾಡ್ತೀನಿ ಹುಬ್ಳಿಯಲ್ಲಿ. ಸೊ ಇಲ್ಲಿಗೆ ಬಂದಾಗೆಲ್ಲ ಈ ಇಡ್ಲಿ ತುಂಬಾ ಇಷ್ಟ. ಸೊ ಎಲ್ಲ ತಟ್ಟೆ ಇಡ್ಲಿ ಅದು ಒಂದು ತಿಂದ್ರೇ ಹೊಟ್ಟೆ ತುಂಬೋಗುತ್ತೆ. ಸೊ ಸಾಂಬಾರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಟಿಫಿನ್ ಎಲ್ಲ ಆಯಿತು. ಟಿಫಿನ್ ಎಲ್ಲ ಆದಮೇಲೆ ಕ್ಯಾಂಟೀನ್ಗೆ ಹೋಗೋದಿದೆ. ನಮ್ಮ ಡ್ಯಾಡಿ ಎಕ್ಸ್-ಏರ್-ಫೋರ್ಸ್, ಹಾಗಾಗಿ ಬಂದಿದ್ವಲ್ಲ ಕ್ಯಾಂಟೀನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನನ್ನ ಮಕ್ಕಳು ಮನೆ ತುಂಬ ಗಿಡಗಳಿದೆ. ನಮ್ಮ ಡ್ಯಾಡಿಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ. ಮನೆ ಪಕ್ಕ ನಮ್ಮ ಕಾರ್ ಪಾರ್ಕ್ ಮಾಡಿದ್ದೀವಿ ನೋಡಿ. ಫುಲ್ ಮನೆ ಕಾಣಿಸಲ್ಲ, ಎಲ್ಲ ಗ್ರೀನ್ರಿ. ಈಗ ಮುಂಚಾದ್ರೂ ಆ ಲೇಔಟಲ್ಲಿ ಮನೆ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಆಗ್ತಾ ಇದೆ. ಸೊ ಇದು ನಮ್ಮ ಮನೆ ಗಿಡಗಳು. ನಾವು ಕಟ್ಟಿದಾಗ ನೀಟಾಗಿ ಕಾಣ್ತಾ ಇತ್ತು ಮನೆ. ಈಗ ಅಂತೂ ಎಲ್ಲ ಗಿಡಗಳು ಬೆಳೆದಿದೆ. ನಮ್ಮ ಡ್ಯಾಡಿ ಕಟ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ನಮ್ಮ ಡ್ಯಾಡಿಗೆ ಜಾಸ್ತಿ ಬೆಳೆದು ಕಟ್ ಮಾಡೋದಕ್ಕೆ ಅವರು KV ಅವ್ರು ಬಂದು ಸ್ವಲ್ಪ ಅಲ್ಲಿ ಮೇಲೆ ಕಾಣ್ತಿದ್ದಲ್ಲ, ಜಾಸ್ತಿ ಬೆಳೆದ KV ಅವ್ರು ಸ್ವಲ್ಪ ವಯಲಿಗೆ ಎಷ್ಟು ತರೀತಾರೆ ಅಷ್ಟೇ ಕಟ್ ಮಾಡ್ತಾರೆ. ನಮ್ಮ ಡ್ಯಾಡಿ ಕಾರು ವಾಟರ್ ಕ್ಯಾನ್ ಅದಕ್ಕೆ ಮತ್ತು ಕ್ಯಾಂಟೀನ್ಗೆ ಯಾರಾದರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಕಾರ್ ಯೂಸ್ ಮಾಡ್ತಾರೆ. ನಮ್ಮ ಕಾರ್ ಇಲ್ಲಿ ಕಾಣ್ತಾ ಇದೆ. ನಮ್ಮ ಬಾಬ್ನ ನಿಂತ್ಕೊಂಡು ಮತ್ತು ಇನ್ನೊಂದು ಮೊಬೈಲಲ್ಲಿರೋ ವೀಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ಪ್ಲ್ಯಾಂಟ್ಸು ಸಿಗುತ್ತೆ ನಿಮಗೆ. ಮತ್ತು ಎಷ್ಟು ಪ್ಲೆಸೆಂಟಾಗಿ ಅನಿಸುತ್ತೆ ಅಂದರೆ ಅಷ್ಟು ಪ್ಲೆಸೆಂಟಾಗಿ ಅನಿಸುತ್ತೆ. ನಮ್ಮ ಮಮ್ಮಿ ಹೊರಗಡೆ ಈಗ ಇಲ್ಲಿ ಒಲೆ ಇದೆ, ಒಲೆ ಇಟ್ಟಿದ್ದಾರೆ ನೀರು ಕಾಯಿಸ್ಕೊಳ್ಳೋದಕ್ಕೆ. ಸೊ ಅದರಿಂದಲೇ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು. ಸೊ ನಾವು ಕ್ಯಾಂಟೀನ್ಗೆ ಬಂದ್ವಿ. ಇಲ್ಲಿ ಆಪೋಸಿಟಲ್ಲಿ ಕ್ಯಾಂಟೀನ್ ಇದೆ. ಅಲ್ಲಿ ಹೋಗಿ ಬಂದಮೇಲೆ ಇಲ್ಲಿ ಆಫರ್ ಶಾಪ್ ಇದೆ. ಇಲ್ಲಿ SBI ಇದೆ, ಆಫರ್ ಶಾಪ್ ಇದೆ. ಗೇಮ್ಸ್ ಅದು ಎಲ್ಲ ಸಿಗುತ್ತೆ. ಮತ್ತು ಒಳಗಡೆ ಬೇರೆ ಶಾಪ್ಸ್ ಎಲ್ಲ ಇದೆ. ರೌಂಡಾಗಿ ಎಲ್ಲ ಶಾಪ್ಸ್ ಇದೆ ನೋಡಿ. ನೋಡೋಕ್ಕೆ ತುಂಬಾ ಖುಷಿ. ಅವಾಗ ನಾವು ಚಿಕ್ಕವಾಗಿರುವಾಗ ಎಲ್ಲ ಬಂದು ಓಡಾಡ್ತಾ ಇದ್ವಿ ಈ ಪ್ಲೇಸಸ್ಸಲ್ಲೆಲ್ಲ. ಪೋಸ್ಟ್ ಆಫೀಸ್ ಇದೆ, ಬ್ಯಾಂಕ್ ಇದೆ, ಅಲ್ಲಿ ಪಾರ್ಕ್ ಇದೆ, ಅಲ್ಲಿ ಹೋಗಿ ಕುತ್ಕೋತಾ ಇದ್ವಿ. ಮತ್ತು ಅಲ್ಲಿ ಒಂದು ಸಮೋಸ ಶಾಪ್ ಇದೆ. ನಮ್ಮ ಮಮ್ಮಿ ನಿಂತಿದೆ ನೋಡಿ. ಸಮೋಸ ಶಾಪು ತುಂಬಾ ಚೆನ್ನಾಗಿದೆ. ಸಮೋಸ ಹೋದಾಗ ತಿನ್ನಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೀನಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ಅಂತ. ಇವರೇ ನೋಡಿ ನಮ್ಮ ಮಮ್ಮಿ ಸ್ವಲ್ಪ ಚೆನ್ನಾಗಿದ್ದಾರೆ. ನಮ್ಮ ಭಾವನ ಬಂದು ಮೊಬೈಲ್, ನಮ್ಮ ಡ್ಯಾಡಿ, ನಮ್ಮ ಮನೆಯವ್ರು ಬಂದರು, ಏನೋ ಮೊಬೈಲ್ ಸ್ಟ್ಯಾಂಡ್ ತೊಗೊಂಬಂದರು. ಇವರೇ ನೋಡಿ ನಮ್ಮ ಡ್ಯಾಡಿ. ಈಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ವಿ. ಮಧ್ಯಾಹ್ನ ಮತ್ತೆ ಊಟ ಎಲ್ಲ ಆದಮೇಲೆ ಸಂಜೆ 4 o'clock ಹಾಗೆ ಹಾಲು ತರೋಕ್ಕಂತ ಹೋದ್ವಿ. ನಮ್ಮ ಮಮ್ಮಿ ನಮ್ಮನ್ನು ಕರ್ಕೊಂಡು ಹೋದರು ಹಾಲು ತರೋದಕ್ಕೆ. ಸ್ವಲ್ಪ ದೂರ ಇದೆ, ಆದರೆ ವಾಕಿಂಗ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬಂದ್ವಿ. ತೋಟ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನಮಗೆ ಬದನೆಕಾಯಿ ಬೇಕು ಅಂತ ಹೇಳಿದ್ವಿ. ಸೊ ಇಲ್ಲಿ ಬೆಂಗಳೂರಲ್ಲಿ ಬದನೆಕಾಯಿ ಚೆನ್ನಾಗಿರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ತೊಗೊಂಡು ಹೋಗೋಣ ಅಂತ. ನಮ್ಮ ಮಮ್ಮಿ ಇಲ್ಲೇ ಬೆಳೆದಿರೋ ಸಿಗುತ್ತೆ, ತೊಗೊಂಡು ಹೋಗಿದ್ದೀನಿ ಅಂತಂದು ಅವ್ರ ಆಂಟಿ ಕಿತ್ಕೊಡ್ತಾ ಇದ್ದಾರೆ. ರೋಸ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ರೋಸ್ ಹೂವು ಒಂದೇ ಒಂದು ಬಿಟ್ಟಿದೆ. ಕಲರ್ ಅಂತೂ ತುಂಬಾ ಬ್ರೈಟಾಗಿತ್ತು.
ಸೊ ಬದನೆಕಾಯಿ ಹಾಲು ಎಲ್ಲ ತೊಗೊಂಡು ರಿಟರ್ನ್ ಬರ್ತಾಯಿದ್ವಿ. ಇದು ನಮ್ಮ ಊರಿನ ಕೆರೆ. ಇಲ್ಲಾಂದರೆ ಎಷ್ಟು ಆಡ್ತಾಯಿದ್ವಿ ಅಂದರೆ ನಾವು ಚಿಕ್ಕಾಗಿರುವಾಗ ತುಂಬ ಸ್ವೀಟ್ ಮೆಮೊರೀಸ್ ಇದೆ. ಸೊ ಈ ಕಟ್ಟೆ ಮೇಲೆ ನೆಡ್ಕೊಂಡು ಇಲ್ಲಿಂದನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಮ್ಮಿ, ಶಾರ್ಟ್ಕಟ್ ಇದೆ ಅಂತೇಳಿ, ಮತ್ತು ರಿಟರ್ನ್ ಹೋಗೋದಕ್ಕೆ ದೂರ ಆಗುತ್ತೆ ಅಂತ. ಹೆಂಗೋ ಹಂಗೆ ಮಾಡಿ ಕೆರೆ ನೋಡ್ಕೊಂತ ಬಂದ್ವಿ ಮನೆಗೆ ಬಂದಮೇಲೆ ಪೌಡರೆಲ್ಲ ಮಾಡಿಟ್ಟು ಹೋಗಿದ್ವಿ ಮಧ್ಯಾಹ್ನ ಕರ್ಜಿಕಾಯಿ ಮಾಡೋದಕ್ಕೆ. ಸೊ ಲಾಸ್ಟಲ್ಲಿ ನಮ್ಮ ಭಾವನ ತಿಕ್ತಾ ಇದ್ದಾಳೆ. ಕರ್ಜಿಕಾಯಿ ಎಲ್ಲ ಜಾಸ್ತಿ ಮಾಡೋಕ್ಕಾಗಿಲ್ಲ, ಟೈಮ್ ಆಗಿಲ್ಲ. ಸೊ ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಮಾಡಿದ್ರು ಮಮ್ಮಿ, ಎಲ್ಲ ಸೇರಿ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಮಮ್ಮಿ ಎಳ್ಳು, ಇದು ಕಡಲೆ ಬೀಜ, ಪುಟಾಣಿ ಮತ್ತು ಬೆಲ್ಲ, ಕೊಬ್ಬರಿ ಇಷ್ಟು ಹಾಕಿ ಪೌಡರ್ ರೆಡಿ ಮಾಡ್ತಾರೆ. ನಮ್ಮ ಪ್ರಜ್ವಲ್ ಏನೋ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇಬ್ಬರು ರೆಡಿಯಾಗಿದೆ ನೋಡಿ. ಮತ್ತು ಇದು ಬೆಳಗ್ಗೆ ರೆಡಿಯಾಗಿರೋದು, ಈಗ ಕ್ಲಿಪ್ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀವಿ ನೋಡಿ. ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆಷ್ಟು ಮರಳಿಲ್ಲ, ಸಾಸಿವೆಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ವೇಗೆ ಸುಡಲಿಲ್ಲ. ಊರಾಚೆ ನೀರು, ನೀರಾಚೆ ತಾವರೆ, ತಾವರೆ ಆಚೆ ತವರು, ತಾವರೆ ಆಚೆ ತವರು ಹೋದರೆ ತಿರುಗಿ ಬರುವುದಕ್ಕೆ ಮನಸ್ಸಿಲ್ಲ, ತಿರುಗಿ ಬರುವುದಕ್ಕೆ ಮನಸ್ಸಿಲ್ಲ. ಕಣ್ಣಿಗೆ ಕಪ್ಪಾಸೆ, ಬಣ್ಣಕ್ಕೆ ಸೆರಗಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ. ನನ್ನವ್ವ ನಿನ್ನಾಸೆ ನಮಗೆ ಅನುಗಾಲ. ಯಾರಾದರೂ ಹೆತ್ತ ತಾಯಂತೆ ಆದರೆ ಸಾವಿರ ಸೌದೆ ಒಲೆಯಲ್ಲಿ, ಸಾವಿರ ಸೌದೆ ಒಲೆಯಲ್ಲಿ ಉರಿದರೆ ಬಿರಿಗೆ ಚಂದಿರನಂಥ ಬೆಳಕಂತೆ, ಬಿರಿಗೆ ಚಂದಿರನಂಥ ಬೆಳಕಂತೆ. ತವರೂರ ದಾರಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ಎಷ್ಟು ಸ್ಟೋನ್ಸ್ ಆಗಿದೆ ನೋಡಿ. ಆದರೆ ನಮ್ಮ ಡ್ಯಾಡಿಗೆ ಹಬ್ಬದಿರುವ ಮನೆಗೆ ಹಬ್ಬದಿರ ಮನೆಗೆ ಅಂತಾರೆ. ಒಬ್ಬಳೆ ಕೂತು ಮುಡಿಯಾಳೆ, ಆದರೆ ಒಬ್ಬಳೆ ಕೂತು ಮುಡಿಯಾಳೆ ಮನೆಗೆ ಹಬ್ಬವು ನನ್ನ ತವರಿಗೆ. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ಮೇಲೆ ಫ್ಲವರ್ಸ್ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ಇಲ್ಲಿ ಮಾಡಿ ಮೇಲೆ ಸಾಸಿವೆ ಎಷ್ಟು ಮರಳಿಲ್ಲ, ಯಾವ ಬಾಕ್ಸ್ ಸಿಕ್ಕಿದ್ರು ಅದರಲ್ಲಿ ಬಿಸಿಲಿನ ವೇಗೆ ಸುಡಲಿಲ್ಲ, ಬಿಸಿಲಿನ ವೇಗೆ ಅದರಲ್ಲಿ ಒಂದು ಬಿಸಾಕೋಕ್ಕೂ ಮನಸ್ಸು ಬರಲ್ಲ ನಮ್ಮ ಡ್ಯಾಡಿಗೆ. ಇಲ್ಲಿ ಕೋತಿಗಳು ಬರುತ್ತೆ ಅಂತ ಇದು ಗ್ರಿಲ್ ಹಾಕ್ಸ್ಬಿಟ್ಟಿದ್ದಾರೆ. ಒಳಗಡೆ ರೂಮಲ್ಲಿ ಯಾವಾಗಲೂ ಕಾಫಿ ಕುಡಿಬೇಕು ಅಂತಂದಾಗ ಈಗ ಗಿಡಗಳೆಲ್ಲ ಬಂದು ಕೋತಿಗಳೆಲ್ಲ ಬಂದು ಗಿಡಗಳೆಲ್ಲ ಹಾಳು ಮಾಡಿಬಿಡುತ್ತೆ. ಸೊ ಹಾಗಾಗಿ ಇದು ಗ್ರಿಲ್ ಹಾಕ್ಸಿದ್ದೀವಿ. ಇದು ಫ್ಲವರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲೋವೆರಾ ಅಂತೂ ಇಷ್ಟಿಷ್ಟು ದಪ್ಪ ದಪ್ಪದ ಎಲೋವೆರಾ. ನೋಡಿ ಯಾವುದೋ ಥರ್ಮೋಕಾಲ್ ಬಾಕ್ಸ್ ಸಿಕ್ಕಿದೆ, ಅದರಲ್ಲೇ ಎಲೋವೆರಾ ಎಷ್ಟು ಚೆನ್ನಾಗಿ ಬೆಳೆದಿದೆ. ಈ ಮನೆಯೆಲ್ಲ ಮುಂಚೆ ಇರಲಿಲ್ಲ, ಈಗ ಅವ್ರ ತೋಟಕ್ಕೆ ಪೇಂಟೆನ್ಸ್ಗಂತ ಅವರು ಕಟ್ಸ್ಕೊಟ್ಟಿದ್ದಾರೆ. ವಾಚ್ಮನ್ ಇರ್ತಾರೆ ಅಲ್ಲಿ. ಆಚೆನೇ ಕೆರೆ ಇರೋದು. ಆ ಕೆರೆ ಕಟ್ಟೆ ಮೇಲೇನು ಮುಂಚೆ ನಾವು ಆಡ್ತಾಯಿದ್ವಿ. ಕಟ್ಟೆ ಮೇಲೆ ಏನಂತಾರೆ, ಕೆರೆ ಕಟ್ಟೆ ಅಂತಾರಲ್ಲ. ನೋಡಿ ಈಗಲೂ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮಸ್ತ್ ಅಂದರೆ ಮಸ್ತ್ ಕಾಣ್ತಾ ಇದೆ ಅಲ್ವಾ. ಮಲ್ಲಿಗೆ ಹೂವು ಕಾಣ್ತಾ ಇದೆ. ಮಲ್ಲಿಗೆ ಹೂವನೂ ಹಾಕಿದ್ದಾರೆ. ಒಂದು ದಿವಸ ನಮ್ಮ ಮಮ್ಮಿ ಡ್ಯಾಡಿ ಊರಿಗೆ ಹೋಗಿದ್ದಾರೆ. ಮಳೆ ಅಂತೂ ಜೋರಾಗಿ ಬರ್ತಾಯಿದೆ. ನಮ್ಮ ಟೆರೇಸ್ ಮೇಲೆ ನೀರು ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ. ಹೊರಗಡೆ ಹೋಗಿದ್ರು ಅಂತ ನಾನು ಮೇಲೆ ಬಂದು ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಚಿಕ್ಕಾಗಿರುವಾಗ ಒಂದು 8th and 7th ಇದ್ದೆ.
ನಮ್ಮ ಪಕ್ಕದ ಮನೆ ಆಂಟಿ ಮಳೆಯಲ್ಲೇ ಛತ್ರಿ ಇಟ್ಕೊಂಡು ಕೆಳಗಡೆ ಬಟ್ಟೆ ಒಗಿತಾಯಿದ್ರು. ನಾನು ನೋಡಿಲ್ಲ. ಅವರು ಆಂಟಿ ನೋಡಿಬಿಟ್ಟು ನಿಮ್ಮ ಮಮ್ಮಿ ಬರಲಿ ಇರಿ ನಿಂಗೆ ಹೇಳ್ತೀನಿ, ಮಳೆಯಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ಯಾ ಮೇಲೆ ಅಂಥೇಳಿ ಹೇಳ್ತಾಯಿದ್ರು. ಆವಾಗ ಇದೆಲ್ಲ ಇಷ್ಟು ಪ್ಲ್ಯಾಂಟ್ಸ್ ಇರಲಿಲ್ಲ, ಫುಲ್ ಖಾಲಿ ಇತ್ತು, ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ನಮ್ಮ ಭಾವನಾ ಪಿಕ್ಸ್ ತೊಗೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ರೆ ಗಿಡದ ಹತ್ರ ಎಲ್ಲ ಪಿಕ್ಸ್ ಎಲ್ಲ ತೊಗೊಂಡ್ವಿ. ಇನ್ನು ಹೊರಡಿದ್ವಿ. ನಮ್ಮ ದೊಡ್ಡಮ್ಮ ಕರೀತಾಯಿದ್ರು ತುಮಕೂರಿಗೆ, ಅದ್ರದ್ದು ಸ್ವಲ್ಪ ವೀಡಿಯೋಸ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.